ಮದುವೆಯ ನಂತರದಲ್ಲಿ ಗಂಡಸರು ಈ ಗುಟ್ಟುಗಳನ್ನು ಹಾಗೆಯೇ ಮೇಂಟೈನ್ ಮಾಡಬೇಕು. ಏನೇ ಆದರೂ ಮದುವೆಯಾದ ನಂತರದಲ್ಲಿ ಗಂಡಸರು ತಮ್ಮ ಹೆಂಡತಿಯರಿಗೆ ಈ ವಿಷಯಗಳನ್ನು ಹೇಳಲೇಬಾರದು ಎಂದು ಸಂಶೋಧನೆ ಹೇಳುತ್ತದೆ. ಹೇಳಿದರೆ ಏನಾಗುತ್ತೆ ಗೊತ್ತಾ? ಗಂಡ ಹೆಂಡತಿಯ ಸಂಬಂಧ ಹಾಲು ಜೇನಿನಂತಿದ್ದರೆ ಸಂಸಾರ ಜೀವನ ಕೂಡ ಸುಖಮಯವಾಗಿರುತ್ತದೆ. ಇಬ್ಬರ ನಡುವೆ ಯಾವುದೇ ವಿಷಯಗಳು ಮುಚ್ಚುಮರೆ ಇರಬಾರದು ಎನ್ನುವುದು ದೊಡ್ಡವರು ಹೇಳುವ ಮಾತು. ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ಗುಟ್ಟಾಗಿರಿಸಿಕೊಂಡರೆ ಜೀವನ ಚೆನ್ನಾಗಿರುತ್ತೆ ಎಂದು ಮದುವೆಯಾದ ಕೆಲವು ಗಂಡಸರು ಹೇಳಿಕೊಳ್ಳುತ್ತಾರೆ. ಈಗಿನ ಕಾಲಮಾನದಲ್ಲಿ ಜನರು ತುಂಬಾ ಸೂಕ್ಷ್ಮವಾಗಿರುವುದರಿಂದ ಇದು ಅವಶ್ಯಕ. ಅನುಭವದ ಪ್ರಕಾರ ಈ ಕೆಳಗಿನ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮದುವೆಯಾದ ಗಂಡಸರು ಗುಟ್ಟು ಕಾಪಾಡಿಕೊಳ್ಳಬೇಕು ಎಂದು ಹೇಳಿಕೊಂಡಿದ್ದಾರೆ. ತಿಂಗಳುಗಳ ಕಾಲ ಹೊರಗಡೆ ಇದ್ದಾಗ, ಕೆಲಸಕ್ಕಾಗಿ ನಾನು ವರ್ಷದಲ್ಲಿ ಕೆಲವು ತಿಂಗಳುಗಳು ಟ್ರಾವೆಲ್ ಮಾಡುತ್ತೇನೆ. ನಾನು ಆಕೆಯಿಂದ ದೂರವಿದ್ದಾಗ ಮಾಸ್ಟರ್ ಬೇಟ್ ಮಾಡಿಕೊಳ್ಳುತ್ತೇನೆ. ಇದರಿಂದ ಅವಳು ನನಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಇದೆ ಮತ್ತು ನಾನು ಆಕೆಯಿಂದ ದೂರವಿದ್ದಾಗ ಅವಳಿಗೆ ಮೋಸ ಮಾಡುತ್ತೇನೆ ಎಂದುಕೊಳ್ಳುತ್ತಾಳೆ. ಹಾಗಾಗಿ ನನ್ನ ಅವಶ್ಯಕತೆಗಳನ್ನು ನಾನು ಹೆಂಡತಿ ಬಳಿ ಹೇಳಿಕೊಳ್ಳುತ್ತೇನೆ. ಆಕೆ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಒಬ್ಬ ಪತಿ ಮಹಾಶಯ ಹೇಳುತ್ತಾದರೆ ಹೇಳುವುದಕ್ಕೆ ಹೋಗಬಾರದು. ಪೋರ್ನ್ ವಿಡಿಯೋಗಳು. ನನಗೆ ಪೋರ್ನ್ ವಿಡಿಯೋಗಳು ನೋಡಲು ತುಂಬಾ ಇಷ್ಟ, ಆದರೆ ನಾನು ಅದಕ್ಕೆ ಅಡಿಕ್ಟ್ ಆಗಿಲ್ಲ. ಮಕ್ಕಳಾದ ನಂತರದಲ್ಲಿ ನಮ್ಮ ಲೈಂಗಿಕ ಜೀವನ ತುಂಬಾ ಬೋರಿಂಗ್ ಆಗಿದೆ. ವಾರದಲ್ಲಿ ಒಮ್ಮೆ ಕೂಡ ಇಲ್ಲದಂತಾಗಿದೆ. ಹಾಗಾಗಿ ನಾನು ಪೋರ್ನ್ ವಿಡಿಯೋಗಳ ಕಡೆಗೆ ಹೆಚ್ಚು ಆಸಕ್ತಿ ಕೊಡುತ್ತೇನೆ. ನನ್ನ ಜೊತೆ ನೀನು ಸಹ ಕುಳಿತು ನೋಡು ಎಂದು ಆಕೆಗೆ ಹೇಳಿಬಿಡಬೇಕು ಎನ್ನಿಸುತ್ತದೆ. ಏಕೆಂದರೆ ಒಂದಲ್ಲ ಒಂದು ದಿನ ಆಕೆ ನನ್ನನ್ನು ಈ ವಿಷಯದಲ್ಲಿ ಕಂಡುಹಿಡಿಯುತ್ತಾಳೆ ಎನ್ನುವ ಭಯವಿದೆ ಎನ್ನುವುದು ನನ್ನ ಮಾತು. ಶಾರ್ಟ್ಸ್ ಹಾಕಿಕೊಂಡಾಗ. ನನ್ನ ಹೆಂಡತಿ ನೋಡಲು ಸುಂದರವಾಗಿದ್ದಾಳೆ, ಆದರೆ ಆಕೆ ಶಾರ್ಟ್ಸ್ ಹಾಕಿಕೊಂಡಾಗ ನೋಡಲು ಚೆನ್ನಾಗಿ ಕಾಣುವುದಿಲ್ಲ. ನಾನು ಇದನ್ನು ನನ್ನ ಹೆಂಡತಿಗೆ ಹೇಳಬೇಕು ಎನ್ನಿಸುತ್ತದೆ, ಆದರೂ ಕೂಡ ಭಯವಾಗುತ್ತದೆ. ಸ್ನೇಹಿತರ ಬಳಿ ನಿಸ್ಸಂಕೋಚದಿಂದ ಮಾತನಾಡಿದಷ್ಟು ಹೆಂಡತಿ ಬಳಿ ಮಾತನಾಡಲು ಸಾಧ್ಯವಿಲ್ಲ ಎನ್ನುವುದು ಇನ್ನೊಬ್ಬ ಪತಿಯ ಕೊರಗು. ಫ್ಯಾನ್ಸಿ ವಸ್ತುಗಳು. ನಾನು ಬೇರೆ ಬೇರೆ ಮದುವೆಯಾದ ಗಂಡಸರ ಜೊತೆ ಮಾತನಾಡಿದ್ದೇನೆ. ಅವರು ಪರ್ಚೇಸ್ ಮಾಡುವ ಪ್ರತಿಯೊಂದು ಕರ್ಟನ್, ಹ್ಯಾಂಡ್ ಟವಲ್, ಬೆಡ್ಶೀಟ್ ಎಲ್ಲವೂ ಸಹ ಈಗಿನ ಟ್ರೆಂಡ್ ತಕ್ಕಂತೆ ಇರುತ್ತದೆ. ಆದರೆ ನಮಗೆ ಲೇಟೆಸ್ಟ್ ಟ್ರೆಂಡ್ ಯಾವುದು ಎಂದು ಗೊತ್ತೇ ಇರುವುದಿಲ್ಲ. ನಾನು ನನ್ನ ಹೆಂಡತಿಗೆ ಹೆಚ್ಚು ಹಣವನ್ನು ಫ್ಯಾನ್ಸಿ ಹಾಗೂ ದುಬಾರಿ ಮನೆ ಅಲಂಕಾರಿಕ ವಸ್ತುಗಳಿಗೆ ಖರ್ಚು ಮಾಡಬೇಡ ಎಂದು ಹೇಳಬೇಕು ಎನ್ನಿಸುತ್ತದೆ. ಆದರೆ ಇದರಿಂದ ನಮ್ಮ ಸಂಬಂಧದಲ್ಲಿ ಬಿರುಕು ಬರಬಹುದು ಎನ್ನುವ ಭಾವನೆಯಿದೆ ಎಂದು ಒಬ್ಬರು ಹೇಳುತ್ತಾರೆ. ಅಡುಗೆಯ ವಿಷಯದಲ್ಲಿ. ನೀನು ನಮ್ಮ ತಾಯಿಗಿಂತ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತೀಯಾ ಎಂದು ಪ್ರತಿ ಬಾರಿ ನಾನು ಸುಳ್ಳು ಹೇಳುತ್ತೇನೆ. ಆದರೆ ಇದನ್ನು ನಾನು ನನ್ನ ಸ್ನೇಹಿತರ ಬಳಿ ಹೇಳಿಕೊಂಡು ಖುಷಿಪಡುತ್ತೇನೆ. ಆದರೆ ಹೆಂಡತಿ ಬಳಿ ನಿಜ ಹೇಳಲು ಭಯವಾಗುತ್ತದೆ. ಇದರಿಂದ ಸಂಸಾರದ ನೆಮ್ಮದಿ ಹಾಳಾಗುತ್ತದೆ ಎನ್ನುವುದು ನನ್ನ ಭಾವನೆ ಎಂದು ಇತ್ತೀಚೆಗಷ್ಟೇ ಮದುವೆಯಾದ ಒಬ್ಬ ಯುವಕ ಹೇಳುತ್ತಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಡಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ 1000 ಕನಸು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.